ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ಯಾವುದೆಲ್ಲ ವಸ್ತುಗಳನ್ನ ತೊಗೊಂಡು ಹೋಗಬೇಕು, ಹಾಗೆ ಯಾವುದೆಲ್ಲ ವಸ್ತುಗಳನ್ನ ತೊಗೊಂಡು ಹೋಗಬಾರ್ದು, ಸೂಕ್ತವಾಗಿರುವಂತಹ ಟೈಮ್, ಹಾಗೆ ಪೂಜಾ ಪದ್ಧತಿ ಪ್ರತಿಯೊಂದು ಕೂಡ ನೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫಸ್ಟು ಯಾವ ದಿನ ಮತ್ತು ಯಾವ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಬೇರೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ತುಂಬ ಯೋಗ್ಯಕರವಾಗಿರುವಂತಹ ದಿನ ಆಗಿರುತ್ತೆ. ಈ 3 ದಿನದಲ್ಲಿ ನೀವು ಯಾವ ಡೇಸ್ ಬೇಕಾದರೂ ಹೋಗ್ಬೋದು. ಟೈಮಿಂಗ್ಸ್ ಬಂದು 5:30 9 ಗಂಟೆ ಒಳಗಡೆ ನೀವು ಹೊಸ ಬಾಡಿಗೆ ಮನೆಗೆ ಆರಾಮಾಗಿ ಹೋಗ್ಬೋದು. ತ್ರಯೋದಶಿ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಹೋದರೆ ತುಂಬಾ ಏಳಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ನೀವು ತ್ರಯೋದಶಿ ಹುಣ್ಣಿಮೆ ದಿನಗಳಲ್ಲಿ ಕೂಡ ನೀವು ಹೋಗ್ಬೋದು. ಮತ್ತು ಯಾವ ರೀತಿ ಅಂತೇಳಿದ್ರೆ, ನೀವು ಫಸ್ಟು ನಾಳೆ ನೀವು ಬೇರೆ ಮನೆಗೆ ಬಾಡಿಗೆ ಮನೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ಹಿಂದಿನ ದಿನವೇ ನೀವು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರಬೇಕು. ಹೋಗಬೇಕಾದ್ರೆ ನೀವು ದೇವ್ರ ಫೋಟೋ ಮತ್ತು ಆಮೇಲೆ ಪೂಜಾ ಸಾಮಗ್ರಿ ತುಂಬಿರುವಂತಹ ಬಿಂದಿಗೆ ಮತ್ತು ದೇವ್ರದ್ದೊಂದು ಫೋಟೋ, ಗಣೇಶಂದಾದರೂ ಓಕೆ, ಬೆಳ್ಳಿ ಫೋಟೋ ಅಥವಾ ನಾರ್ಮಲ್ ಫೋಟೋ ಯಾವ್ದು ಬೇಕಾದರೂ ನೀವು ತೊಗೊಂಡು ಹೋಗ್ಬೋದು. ನೆಕ್ಸ್ಟು ನೀವು ನೀಟಾಗಿ ಹೊಸ್ಲು ಪೂಜೆ ಕೂಡ ಮಾಡ್ಕೊಂಡಿರಬೇಕು. ಹೊಸ್ಲು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಇದ್ದ ಹಾಗೆ, ಅದೆಷ್ಟು ಚೆನ್ನಾಗಿ ಅಲಂಕೃತವಾಗಿರುತ್ತೋ ಅಷ್ಟೇ ನಮ್ಮ ಮನೆ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಹೊಸ್ತಿಲು ಪೂಜೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಡಿಗೆ ಮನೆಗೆ ಹೋಗೋದಕ್ಕೆ ಮುಂಚೆನೇ ನೀವು ಮಾಡಬೇಕಾಗಿರೋದು. ಮತ್ತು ಗೋಮೂತ್ರನ ಕೂಡ ನೀವು ಮುಂಚೆನೇ ತೊಗೊಂಡೋಗಿ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹಿತ್ತಾಳೆ ಬಿಂದಿಗೆ ಒಳಗಡೆ ನೀರು ತೊಗೊಂಡೋಗಿ ಪೂಜೆ ಕೂಡ ನೀವು ಮಾಡಬೇಕಾಗುತ್ತೆ. ಹಾಗೆಯೇ ಹಾಲು ಉಗ್ಸೋದಕ್ಕೆ ನೀವು ಗ್ಯಾಸ್ ಆರ್ ಎಲೆಕ್ಟ್ರಿಕ್ ಸ್ಟವ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಪೂಜೆಗೆ ತೊಗೊಂಡು ಹೋಗ್ಬೋದು. ಎರಡು ಕೂಡ ಶ್ರೇಷ್ಠನೇ. ನೆಕ್ಸ್ಟು ಅದಕ್ಕೆ ಕೂಡ ನೀವು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ನೆಕ್ಸ್ಟು ತುಳಸಿ ಗಿಡ ಒನ್ ಡೇ ಮುಂಚೆನೇ ನೀವು ಹಳೆ ಮನೆಯಿಂದ ಹೊಸ ಮನೆಗೆ ತೊಗೊಂಡೋಗಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಹೊಸ ಮನೆ ಹೋಗ್ತಾ ಇದ್ದೀರಲ್ವ, ಅಲ್ಲಿ ಯಾವುದೇ ಥರದ ವಾಸ್ತು ದೋಷ ಇದ್ದರೆ ಅದೆಲ್ಲ ಕ್ಲಿಯರಾಗಿ ನಿಮಗೂ ಕೂಡ ಯಾವುದೇ ಥರದ ವಾಸ್ತು ದೋಷ ಬರ್ದಲೇ ತುಳಸಿ ಗಿಡ ಕಾಪಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಒನ್ ಡೇ ಮುಂಚೆನೇ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಿರಲ್ವ, ಸೊ ಕ್ಲೀನೆಲ್ಲ ಆದಮೇಲೆ ತೊಗೊಂಡೋಗಿ ತುಳಸಿ ಗಿಡನ ಇಟ್ಟು ಬನ್ನಿ. ನೆಕ್ಸ್ಟು ದವಸ ಧಾನ್ಯ ಅಂತೇಳಿದ್ರೆ ಅಕ್ಕಿ, ಬೇಳೆ, ಹಾಲು, ಸಕ್ಕರೆ, ಬೆಲ್ಲ ಇದೆಲ್ಲ ಐಟಮ್ಸ್ನ ನೀವು ತೊಗೊಂಡು ಹೋಗೋದ್ರಿಂದ ಅನ್ನಪೂರ್ಣೇಶ್ವರಿ ದಯೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದೆಲ್ಲ ಕೂಡ ಲಕ್ಷ್ಮಿ ಹಾಗೇನೆ ಇದೆಲ್ಲ ನೀವು ತೊಗೊಂಡೋದ್ರೆ ತುಂಬ ಒಳ್ಳೆಯದು. ಬೆಲ್ಲ ಅಂದರೆ ದೇವ್ರಿಗೆ ಶ್ರೇಷ್ಠ, ಸೊ ಇದು ಕೂಡ ದೇವ್ರಿಗೆ ಉತ್ತಮ, ಹಾಗಾಗಿ ನೀವು ತೊಗೊಂಡು ಹೋಗ್ಬೋದು. ನೆಕ್ಸ್ಟು ಖಾಲಿ ಪಾತ್ರೆ ಇಡಬಾರ್ದು. ನೀವು ಗ್ಯಾಸ್ ಆರ್ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಹಾಲು ಉಕ್ಕಿಸ್ಬೇಕಾದ್ರೆ ಆ ಪಾತ್ರೆ ಒಳಗಡೆ ಹಾಲು ಹಾಕಿದ ಮೇಲೇ ನೀವು ಅದ್ರ ಮೇಲಿಟ್ಟು ಹಾಲನ್ನ ಉಕ್ಕಿಸ್ಬೇಕಾಗತ್ತೆ. ನೀವು ಲೋ ಫ್ಲೇಮಲ್ಲೇ ಇಟ್ಟು ಉಕ್ಕಿಸ್ಬೇಕಾಗತ್ತೆ ಹಾಲನ್ನ. ಫಸ್ಟು ಉಕ್ಕಿದ್ದಾದಮೇಲೆ ಸೆಕೆಂಡ್ ಟೈಮ್ಗೆ ನೀವು ಸಕ್ಕರೆ ಹಾಕಬೇಕಾಗತ್ತೆ. ನೆಕ್ಸ್ಟು ಏನಿದೆ ಹಾಲು ಉಕ್ಕಿದ್ದಿರೋ ಅಂಥ ಹಾಲಲ್ಲಿ ನೀವು ಪಾಯಸ ಆದರೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಾಲಿಗೆ ನೀವು ಸಕ್ಕರೆ ಹಾಕ್ಕೊಂಡು ಹಾಗೇ ಕುಡಿಬೋದು. ಇಲ್ಲ ಮುತ್ತೈದೆಯರಿಗೆ ನೀವು ಸಂಜೆ ಪೂಜೆ ಎಲ್ಲ ಆದಮೇಲೆ ನೀವು ಸಂಜೆ ಕರೆದ್ಬಿಟ್ಟು ಅವ್ರಿಗೆ 5 ಜನ, 3 ಜನ, 9 ಜನ ನಿಮ್ಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನೀವು ಅರಿಶಿನ ಕುಂಕುಮ ವಿಳೆದೆಲೆ ಕೊಟ್ಬಿಟ್ಟು ಪಾಯಸ ಆರ್ ಏನು ಮಾಡಿರ್ತೀರ ಹಾಲಿಂದ ಅದನ್ನು ನೀವು ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೊರ್ಕೆ ತೊಗೊಂಡು ಹೋಗ್ಬೋದಾ ಅಂತ. ಪೊರ್ಕೆ ಕೂಡ ಲಕ್ಷ್ಮಿ ಹೋಲುತ್ತೆ, ಸೊ ಹಾಗಾಗಿ ಲಕ್ಷ್ಮಿ ಅಂತಾರೆ. ಹೊಸ ಪೊರ್ಕೆನೇ ನೀವು ಬಾಡಿಗೆ ಮನೆಗೆ ತೊಗೊಂಡು ಹೋಗ್ಬೇಕಾಗತ್ತೆ. ಇವಾಗ ನೀವು ಆಲ್ರೆಡಿ ಮನೇಲಿ ಯೂಸ್ ಮಾಡಿದ್ದೀರಾ ಅಂತೇಳಿದ್ರೆ ಅದನ್ನು ಕೂಡ ಬಾಡಿಗೆ ಮನೆಗೆ ತೊಗೊಂಡು ಹೋಗ್ಬೋದು. ಬಟ್ ಹೊರ್ಗಡೆ ಕಸ ಗುಡಿಸೋದಕ್ಕೆ ಇಟ್ಕೋಬೇಕಾಗುತ್ತೆ. ಒಳಗಡೆ ಮಾತ್ರ ನೀವು ಯೂಸ್ ಮಾಡೋದಕ್ಕೆ ಹೊಸ ಪೊರ್ಕೆನೇ ಯೂಸ್ ಮಾಡಬೇಕು. ಸೊ ಹಾಗೆಯೇ ನೀವು ಉಪ್ಪು ತೊಗೊಂಡು ಹೋಗಿರ್ತೀರಲ್ವ, ಉಪ್ಪನ್ನ ಎಲ್ಲ ವಾಶ್ರೂಮ್ಸ್ಗೆ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೀವು ಹೋಗೋಕ್ಕಿಂತ ಮುಂಚೆನೇ. ಯಾಕಂದರೆ ಅಲ್ಲೇ ಕರ್ಮ ನೆಗೆಟಿವಿಟೀಸ್ ಏನಿದ್ರೂ ಉಪ್ಪಿನ ಮುಖಾಂತರ ಹೋಗುತ್ತೆ. ಹಂಗಾಗಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಂಟರ್ ಆಗಿ. ಸೊ ಈ ಥರ ಮಾಡಿ ಯಾವುದೇ ಥರದ ಪ್ರಾಬ್ಲಮ್ಸ್ ಬರೋದಿಲ್ಲ. ಪ್ರತಿಯೊಂದು ಬಾಡಿಗೆ ಮನೆ ಹೋದಾಗಲೂ ಕೂಡ ಇದು ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇಷ್ಟ ಆಗಿತ್ತು ವಿಡಿಯೋ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಆಲ್.